ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಚನ 9. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದು ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳ್ತಾ ಇದೆ ಇಲ್ಲಿ? ಎಲ್ಲರೂ ಗಮನ ಕೊಟ್ಟು ಕೇಳಿರಿ. ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಮತ್ತು ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಮೊದಲನೇದಾಗಿ ನಾವೇನು ಮಾಡಬೇಕು? ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಯೇಸುವನ್ನೇ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನಾವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು. ನಾವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಯೇಸುವೇ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಬೇಕು. ಅರಿಕೆ ಮಾಡಿದ ನಂತರ ನಾವು ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನು ಎಂಬುದಾಗಿ ನಾವು ಹೃದಯದಿಂದ ನಂಬಿದರೆ ಸಾಕು, ನಮಗೆ ರಕ್ಷಣೆ ಆಗುತ್ತಿದೆ. ಎರಡನೇದಾಗಿ, ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದರೆ ನಾವು ನಂಬಬೇಕು. ದೇವರು, ಯೇಸು ಕ್ರಿಸ್ತನು ಯಾರು? ದೇವಕುಮಾರನು. ಅಂದರೆ ಆತನು ದೇವರ ಪ್ರತಿರೂಪ ಆತನು. ಯೇಸು ಕ್ರಿಸ್ತನು ಯಾರಂದರೆ ದೇವಕುಮಾರನು, ದೇವರ ಪ್ರತಿರೂಪನು, ದೇವರೇ ಆತನು. ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿದ್ದರು ಅಂತ ದೇವರ ವಾಕ್ಯದಲ್ಲಿ ಹೇಳ್ತಾ ಇರುತ್ತೆ. ಮತ್ತು ಆ ವಾಕ್ಯವೆಂಬಾತ ನರ ಅವತಾರವೆತ್ತಿ ಈ ಭೂಮಿಗೆ ಬಂದನು ಎಂಬುದಾಗಿ. ವಾಕ್ಯವೆಂಬಾತನೇ ಯೇಸು. ಹಲ್ಲೆಲೂಯಾ. ಅಂದರೆ ಯೇಸು ಕ್ರಿಸ್ತನು ದೇವರು. ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಿದೆ, ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನು ಎಂದು ನಾವು ನಂಬಿದರೆ, ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆ. ದೇವರು ಅಂದರೆ ನಾವು ಸತ್ಯವೇದದಲ್ಲಿ ಅಂದರೆ ಬೈಬಲ್ದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನು, ತ್ರಯೇಕ ದೇವರು ನಾವು ನೋಡ್ತಾ ಇದ್ದೇವೆ. ಇಡೀ ಬೈಬಲ್ ನಾವು ಓದಿದರೆ ತಂದೆ, ಮಗ, ಪರಿಶುದ್ಧಾತ್ಮನು 3 ದೈವತ್ವಗಳನ್ನು ನಾವು ನೋಡ್ತೀವಿ. ತಂದೆ, ಮಗ, ಪರಿಶುದ್ಧಾತ್ಮ, ತ್ರಯೇಕ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಹ ದೇವರೇ, ದೇವಕುಮಾರನು. ಹಲ್ಲೆಲೂಯಾ. ಮತ್ತು ತಂದೆಯಾದ ದೇವರು ಇದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ಅದೇನೆಂದರೆ ನೀನು ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆಯಾಗುವುದು ನಿನಗೆ. ದೇವರು ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದು ನಾವು ನಂಬಿದರೆ ನಮಗೆ ರಕ್ಷಣೆ ಆಗುತ್ತೆ. ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ, ಯೇಸುವೇ ಕರ್ತನೆಂದು ನಾವು ನಂಬಬೇಕು. ಯೇಸುವೇ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಬೇಕು. ನಾವು
ಮೊದಲನೇದಾಗಿ ಯೇಸುವೇ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಿದ ನಂತರ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಸತ್ತೋರೊಳಗಿಂದ 3ನೇ ದಿವಸದಲ್ಲಿ ಎಬ್ಬಿಸಿದನು. ಯೇಸು ಕ್ರಿಸ್ತನನ್ನು ಎಬ್ಬಿಸಿದನು ಎಂಬುದಾಗಿ ನಾವು ನಂಬಬೇಕು. ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆ ಆಗುತ್ತದೆ. ಹಲ್ಲೆಲೂಯಾ. ಮತ್ತು ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತನು ಪ್ರಿಯರೇ, ಕಲ್ವಾರಿ ಶಿಲುಬೆಯಲ್ಲಿ. ಈ ಲೋಕದಲ್ಲಿ ಅನೇಕರು ಪಾಪ, ಶಾಪ, ಅನೇಕ ಪಾಪದಿಂದ ತುಂಬಿಕೊಂಡಿತ್ತು. ಈ ಮನುಷ್ಯರಿಗೆ ಪಾಪದಿಂದ ಬಿಡಿಸುವುದಕ್ಕಾಗಿ ದೇವರು, ಈ ಮನುಷ್ಯರಿಗೆ ಪಾಪದಿಂದ ಮುಕ್ತಿ ಸಿಗುವುದಕ್ಕಾಗಿ, ಪಾಪದ ಬಂಧನದಿಂದ ಬಿಡುಗಡೆ ಸಿಗುವುದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟರು ಪ್ರಿಯರೇ. ದೇವರು ಕಳಿಸಿಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಯಾರು ನಂಬುತ್ತಾರ ಅವರ ರಕ್ಷಣೆ ಹೊಂದುತ್ತಾರ. ಇಲ್ಲಿ ನೋಡಿ ಪ್ರಿಯರೇ, ಮನುಷ್ಯರ ಪಾಪಗಳನ್ನು ಕ್ಷಮಿಸಲ್ಪಡಬೇಕಂದ್ರೆ ಮನುಷ್ಯರ ರಕ್ತವೇ ಬೇಕು. ಈಗ ಒಬ್ಬ ಮನುಷ್ಯ ಸೀರಿಯಸ್ ಇದ್ದಾನ, ಆ ಮನುಷ್ಯಗೆ ರಕ್ತ ಬೇಕಂದ್ರೆ ಪ್ರಾಣಿ ಪಕ್ಷಿಗಳ ರಕ್ತ ಆ ಮನುಷ್ಯನಿಗೆ ಹಾಕಿದ್ರೆ ಆ ಮನುಷ್ಯ ಬದುಕ್ತಾನ? ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳ್ತಾರೆ ಇದೇ ಪಾಸಿಟಿವ್ ಇದ್ದಿದ್ದು, ಇದೇ ಗ್ರೂಪ್ ಇದ್ದಿದ್ದ ರಕ್ತ ಅವನಿಗೆ ಬೇಕೆಂಬುದಾಗಿ. ಮನುಷ್ಯರ ರಕ್ತ ಮತ್ತು ಇದೇ ಗ್ರೂಪ್ ಇದ್ದಿದ್ದ ರಕ್ತ ಅವರಿಗೆ ಬೇಕು ಎಂಬುದಾಗಿ ವೈದ್ಯರು ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಬದುಕಬೇಕಾರ ಮನುಷ್ಯನ ರಕ್ತವೇ ಬೇಕಾಗಿದ್ದರೆ, ಮತ್ತು ಒಬ್ಬ ಮನುಷ್ಯನ ಪಾಪದಿಂದ ಬಿಡುಗಡಿಸಿದ್ದಕ್ಕಾಗಿ ಮನುಷ್ಯನ ರಕ್ತವೇ ಬೇಕಾಯಿತು. ಅನೇಕ ಕುರಾನ್ ಸಹ ಹೇಳ್ತಾ ಇದೆ, ಭಗವದ್ಗೀತೆ ಸಹ ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ಅದಕ್ಕಾಗಿ ಅನೇಕರು ಇಸ್ಲಾಂ ಸಹೋದರರಾಗಿರಬಹುದು, ಹಿಂದೂ ಸಹೋದರರಾಗಿರಬಹುದು, ಅನೇಕ ಜನರು ಪ್ರಾಣಿ ಪಕ್ಷಿಗಳನ್ನು ಬಲಿ ಮಾಡಿ ರಕ್ತ ಸುರಿಸಿ ತಮ್ಮ ಪಾಪಗಳನ್ನು ಪರಿಹಾರ ಆಗುತ್ತೆ ಎಂಬುದಾಗಿ ಅದು ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಡಬೇಕಾದ್ರೆ, ಒಬ್ಬ ಮನುಷ್ಯನ ಪಾಪಗಳು ಆ ಪಾಪದಿಂದ ಮುಕ್ತಿ ಸಿಗಬೇಕಾದ್ರೆ ಪ್ರಾಣಿ ಪಕ್ಷಿಗಳ ರಕ್ತದಿಂದ ನಮಗೆ ಬಿಡುಗಡೆ ಸಿಗುವುದಿಲ್ಲ, ಪಾಪದಿಂದ ಮುಕ್ತಿ ಸಿಗುವುದಿಲ್ಲ. ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ಮನುಷ್ಯನ ರಕ್ತವೇ ಬೇಕು. ಅದಕ್ಕಾಗಿ ಮನುಷ್ಯರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯ ಅವತಾರವನ್ನು ತಗೊಂಡು ನರಮನುಷ್ಯನಾಗಿ ಈ ಭೂಮಿಗೆ ಬಂದನು. ಮನುಷ್ಯನಾಗಿ ನಮಗಾಗಿ ಬಲಿಯಾದನು ಶಿಲುಬೆಯಲ್ಲಿ. ಒಬ್ಬ ಮನುಷ್ಯನಿಗೆ ಬದುಕಬೇಕಾದ್ರೆ ಮನುಷ್ಯನ ರಕ್ತವೇ ಹಾಕ್ತಾರೆ ವೈದ್ಯರು, ಡಾಕ್ಟರು. ಅದೇ ಮನುಷ್ಯನ ಪಾಪಗಳನ್ನು ಕ್ಷಮಿಸಲ್ಪಡಬೇಕಾದ್ರೆ ಮನುಷ್ಯನ ರಕ್ತವೇ ಅವಶ್ಯಕತೆ ಇದೆ. ಅದೇ ಮನುಷ್ಯನು ಯೇಸು ಕ್ರಿಸ್ತನು ನಮಗೋಸ್ಕರ ಮನುಷ್ಯನಾಗಿ ಈ ಭೂಮಿಗೆ ಬಂದು ನಮಗೋಸ್ಕರ ರಕ್ತ ಸುರಿಸಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಮತ್ತು 3ನೇ ದಿವಸದಲ್ಲಿ ಪುನರುತ್ಥಾನ ಆಗಿದ್ದಾನೆ ಪ್ರಿಯರೇ. ಆ ಯೇಸು ಕ್ರಿಸ್ತನನ್ನು ಯಾರು ಯೇಸುವೇ ಕರ್ತನೆಂದು ನಂಬಿ ಮತ್ತು ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬುತ್ತಾರ, ಅವರು ರಕ್ಷಣೆ ಹೊಂದುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಮತ್ತಾಯ ಅಧ್ಯಾಯ 24 ವಚನ 12-13ರಲ್ಲಿ, ಮತ್ತಾಯ ಅಧ್ಯಾಯ 24 ವಚನ 12-13ರಲ್ಲಿ, ಇದಲ್ಲದೆ ಕೊನೆ ಕಾಲದಲ್ಲಿ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ತಣ್ಣಗಾಗುವುದು, ಆದರೆ ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಹಲ್ಲೆಲೂಯಾ. ಮತ್ತಾಯ ಅಧ್ಯಾಯ 24 ವಚನ 12 ಮತ್ತು 13ರಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ತಣ್ಣಗಾಗುವುದು,
ಆದರೆ ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಲೋಕದಲ್ಲಿ ಅಧರ್ಮವು ಹೆಚ್ಚಾಗುವುದು. ಅಧರ್ಮ ಅಂದ್ರೆ ಏನು? ಅಧರ್ಮ ಅಂದರೆ ಧರ್ಮ ಅಂದರೆ ನಮ್ಮ ಸತ್ಯವೇದದ ಪ್ರಕಾರ ಧರ್ಮ ಅಂದರೆ ಪ್ರೀತಿ, ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆ, ಒಬ್ಬರಿಗೊಬ್ಬರು ಪ್ರೀತಿಯಿಂದ ಬಾಳುವುದು, ಪ್ರೀತಿಯಿಂದ ಮಾತಾಡಿಸೋದು, ಪ್ರೀತಿ, ಅನ್ಯೋನ್ಯತೆ, ಇದಕ್ಕೆ ಧರ್ಮ ಐತಿ, ಧರ್ಮ ಅಂತಾರೆ. ಅಧರ್ಮ ಅಂದರೆ ಒಬ್ಬರಿಗೊಬ್ಬರಿಗೆ ಜಗಳ ಮಾಡೋದು, ಒಡೆದಾಡೋದು, ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಇದಕ್ಕೆ ಅಧರ್ಮ ಅಂತಾರೆ. ಕೊನೆ ಕಾಲದಲ್ಲಿ ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ ತಣ್ಣಗಾಗುವುದು. ಈ ಲೋಕದಲ್ಲಿ ಅಧರ್ಮ ಹೆಚ್ಚಾಗುವುದರಿಂದ ಅಂದರೆ ಜಗಳ, ಒಡೆದಾಟ, ಬಡದಾಟ ಇದೆಲ್ಲ ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ ಅಂದರೆ ತುಂಬ ಜನರ ಪ್ರೀತಿ ತಣ್ಣಗಾಗುವುದು. ಆದರೆ ನೀವು ಕಡೆಯವರೆಗೆ ತಾಳಿಕೊಂಡರೆ ರಕ್ಷಣೆ ಹೊಂದುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು, ದೇವರ ವಾಕ್ಯ ಹೇಳ್ತಾರೆ. ಮತ್ತಾಯ ಅಧ್ಯಾಯ 24 ವಚನ 12 ಮತ್ತು 13ರಲ್ಲಿ ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಕಡೆಯವರೆಗೆ ತಾಳಿಕೊಳ್ಳೋದಂದ್ರೆ ಏನು? ಆಗ ಏನು ನೋಡಿದೆ ನಾವು? ಅದೇನೆಂದರೆ ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ ಆಗೋದು. ರಕ್ಷಣೆ ಆದ ನಂತರ, ಯೇಸು ಕ್ರಿಸ್ತನನ್ನು ನಂಬಿದ ನಂತರ ನಾವು ನಮಗೆ ರಕ್ಷಣೆ ಆದ ನಂತರ ನಾವು ಪ್ರತಿ ಭಾನುವಾರ ಚರ್ಚಿಗೆ ಬರುವಾಗ, ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರ ನಡೆಯುವಾಗ ಅನೇಕ ನಮಗೆ ಹಿಂಸೆಗಳು ಸ್ಟಾರ್ಟ್ ಆಗ್ತವೆ. ನೆರೆಯವರಿಂದ, ನಮ್ಮ ಬಂಧು ಮಿತ್ರರಿಂದ, ನಮ್ಮ ಬಂಧು ಬಳಗ ಕಡೆಯಿಂದ, ನೆರೆಯವರಿಂದ, ಬಾಜು ಮನೆಯವರಿಂದ ಅನೇಕ ಹಿಂಸೆಗಳು ಸ್ಟಾರ್ಟ್ ಆಗ್ತವೆ, ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ, ತೊಂದರೆಗಳು ಸ್ಟಾರ್ಟ್ ಆಗ್ತವೆ, ಅನೇಕ ಸಂಕಟಗಳು ಬರ್ತೈತಿ, ಸಮಸ್ಯೆಗಳು ಬರ್ತೈತಿ. ಆದರೆ ನಾವು ಯೇಸು ಕ್ರಿಸ್ತನ ನಂಬಿದ ನಂತರ ಅನೇಕ ಸಂಕಟಗಳು ನೆರೆಯವರಿಂದ, ಬಂಧು ಬಳಗದಿಂದ, ಬಾಜು ಮನೆಯವರಿಂದ, ಎಲ್ಲರಿಂದ ನಮಗೆ ಅನೇಕ ಹಿಂಸೆ, ಸಂಕಟ. ಇವರು ಜಾತಿ ಬದಲಾಯಿಸಿದಾರ, ಇವರು ಧರ್ಮ ಬದಲಾಯಿಸ್ಯಾರ, ಇವರು ಚರ್ಚಿಗೆ ಹೋಗ್ತಾರ, ಇವರು ಹಂಗೆ ಮಾಡ್ತಾರ, ಇವ್ರು ಹಿಂಗೆ ಮಾಡ್ತಾರೆ ಅಂತ ಅನೇಕ ಹಿಂಸೆ, ಸಮಸ್ಯೆ, ತೊಂದರೆ ನಮಗೆ ಬಾಜು ಮನೆಯವರಿಂದ, ನೆರೆಯವರಿಂದ, ಬಂಧು ಬಳಗದಿಂದ ಅನೇಕ ಸಮಸ್ಯೆಗಳು ಬರುವಾಗಲೂ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಮತ್ತೆ 24 ವಚನ 13ರಲ್ಲಿ ಕಡೆಯವರೆಗೆ ತಾಳುಕೊಳ್ಳುವವನು ರಕ್ಷಣೆ ಹೊಂದುವನು. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನನ್ನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ ನಂತರ ರಕ್ಷಣೆ ಆದ ನಂತರ ಇದರ ಎಲ್ಲರ ಮಧ್ಯದಲ್ಲಿ ನಾವು ಕಡೆಯವರೆಗೆ ಯೇಸು ಕ್ರಿಸ್ತನನ್ನೇ ಗಟ್ಟಿಯಾಗಿ ಹಿಡ್ಕೊಂಡು, ಯೇಸು ಕ್ರಿಸ್ತನನ್ನೇ ನಾವು ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ನಾವು ಕಡೆಯವರೆಗೆ ತಾಳಿಕೊಂಡು ಯೇಸು ಕ್ರಿಸ್ತನ ಒಳಗೆ ಇದ್ದರೆ ನಮಗೆ ರಕ್ಷಣೆ. ಹಲ್ಲೆಲೂಯಾ. ಅಂದರೆ ಕೆಲವೊಬ್ಬರು 1-2-3 ವರ್ಷ ಚರ್ಚಿಗೆ ಬರ್ತಾರ, ದೇವರಲ್ಲಿ ನಂಬಿಕೆ ಇಡ್ತಾರ, ದೀಕ್ಷಾ ಸ್ನಾನ ತಗೊಳ್ತಾರ, ಆಮೇಲೆ ಅನೇಕ ಸಂಕಟ, ಸಮಸ್ಯೆ, ತೊಂದರೆ ಬಂದ ನಂತರ ಅವರು ಸಭೆಗೆ ಬರೋದು ಬಿಟ್ಟು ಬಿಡ್ತಾರೆ. ಅಂಥವರಿಗೆ ರಕ್ಷಣೆ ಇಲ್ಲ. ದೇವರ ವಾಕ್ಯ ಏನು ಹೇಳ್ತದೆ? ಕಡೆಯವರೆಗೆ ಅಂದರೆ ಕೊನೆಯ ತನಕ ನಾವು ದೇವರ ರಕ್ಷಣೆ ಒಳಗನೆ ಕ್ರಿಸ್ತನ ಒಳಗಿದ್ದರೆ ನಮಗೆ, ಕಡೆಯವರೆಗೆ ತಾಳಿಕೊಂಡು ಕ್ರಿಸ್ತನ ಒಳಗಿದ್ದರೆ ನಮಗೆ ರಕ್ಷಣೆ ಅಂತೇಳಿ ಈ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದ ಪ್ರಕಾರ ನಾವು ಯೇಸು ಕ್ರಿಸ್ತನನ್ನು ಯೇಸುವೇ ಕರ್ತನೆಂದು ನಾವು ಬಾಯಿಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಾವು ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆ ಆದ ನಂತರ ನಾವು ಕೊನೆಯ ತನಕ ರಕ್ಷಣೆ ಒಳಗೆ ನಾವು ಉಳಿಯುವಂತೆ ಕಡೆಯವರೆಗೆ ನಾವು
ತಾಳಿಕೊಂಡು ರಕ್ಷಣೆಯಲ್ಲಿ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಸ್ತೋತ್ರಕರ್ತನೇ, ಸರ್ವಶಕ್ತನಾದ ದೇವರೇ, ನಿನಗೆ ಮಹಿಮೆ